ನನ್ನ ಅಳಿಯ ಸೊಸೆ ಅಲ್ಲಿ ನಿಂತ್ಕೊಂಡಾರ, ನಾವು ಅಲ್ಲಿ ವೇದಾ ಹಾಯ್. ಚೂರು ನೋಡ್ತಾ ಇದ್ದೀರಲ್ಲ ಎಷ್ಟು ವ್ಯೂ ಚೆನ್ನಾಗೈತೆ ಅಂತ. ಇಷ್ಟು ಮೇಲೆ ಬಂದಿದ್ದೀನಿ ನಾನು, ನನಗೆ ಗೊತ್ತಾಗ್ತಾ ಇಲ್ಲ. ಅದು ಮುಗೀತು, ಇವಾಗ ಕೆಳ ಬಂದ್ಬಿಟ್ಟಿದ್ದೀನಿ ಅಲ್ಲಿಂದ, ಆ ಘಟ್ಟದಿಂದ. ಸೊ ಇವಾಗ ಇಲ್ಲಿ ಇಳಬೇಕು, ಇದೇ ಮೇನ್ ಘಟ್ಟ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಮ್ಮ ವಿಶೇಷ ಅಂತಂದರೆ, ನಮ್ಮಮ್ಮ ಈಗ ತಾನೇ ಮನೆಗೆ ಹೋದ್ರು. ಇವತ್ತು ನಿನ್ನೆ ಅಂಗಡಿ ನೋಡ್ಕೊಂಡಿದ್ದೆ ನಾನು ಒಬ್ಬನೇ. ಸೊ ಇವಾಗ ನಮ್ಮಮ್ಮ ಆರಾಮಾಗಿದ್ದಾಳೆ. ಸೊ ಇವತ್ತಿನಿಂದ ಅಮ್ಮ ಬರ್ತದ. ಆಮೇಲೆ ಮಾಲೆಲ್ಲ ಖಾಲಿಯಾಗಿತ್ತು ಗೈಸ್, ಅಂಗಡಿಯಲ್ಲಿ ಎಲ್ಲ ತಂದ್ಕೊಂಡ್ಬಿಟ್ಟಿದ್ವಿ ಇವತ್ತು. ಸೊ ಇವತ್ತು ಒಂದು ಎಕ್ಸ್ಪ್ಲೋರ್ ಮಾಡೋಣ, ಹೆಂಗಿರುತ್ತಂತ ನೋಡೋಣ ಇವತ್ತು ಎಕ್ಸ್ಪ್ಲೋರೇಷನ್. ಆ್ಯಂಡ್ ಇವತ್ತು ಹೋಗ್ತಿರೋವಂಥ ಬೆಟ್ಟ ನಿಜವಾಗ್ಲೂ ಅದು, ಆ ಬೆಟ್ಟ ಭಾಳ ಹೈಟಲ್ಲಿ ಐತೆ ಗೈಸ್. ಆ ಹೈಟನ್ ಬೆಟ್ಟನ ನಾನು ಇದುವರೆಗಾದರೆ ಏರಿದ್ದಿಲ್ಲ. ಸೊ ಅದನ್ನು ಏರಿ ತೋರಿಸ್ತೀನಿ ಇವತ್ತು ಹೆಂಗಿರುತ್ತೆ. ಫ್ರೆಶ್ ಆಗಿ ಸ್ನಾನ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಎಕ್ಸ್ಪ್ಲೋರ್ ಮಾಡ್ತಿರುವಂಥ ಪ್ಲೇಸ್ ಯಾವುದಪ್ಪ ಅಂತಂದರೆ ತೋರಿಸ್ತೀನಿ. ನಿನ್ನೆ ಸ್ವಲ್ಪ ಮಳೆ ಬಂದಿತ್ತು ಗೈಸ್ ಇಲ್ಲಿ, ಅದಕ್ಕೆ ನೆಲ ಎಲ್ಲ ತಣ್ಣಗೆ ಆಗಿಲ್ಲ ಅಷ್ಟೊಂದೇನು, ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಇವತ್ತು ಬೆಳಿಗ್ಗೆ ಭಾರಿ ಚಳಿ ಇತ್ತು ಗೈಸ್. ನೀರು ನಿಂತಾನೆ ಇರ್ತಾವೆ ಗೈಸ್, ಯಾವಾಗ ಕೇಳಿದ್ರೆ. ಇವಾಗ ಈ ನೀರಿನಲ್ಲಿ ಕಪ್ಪೆಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವ. ಭಾಳಷ್ಟು ಕಪ್ಪೆ ಬರ್ತದೆ ಗೈಸ್. ಸರಿ ಅಂತೂ ಇಷ್ಟು ದೊಡ್ಡ ಒಂದೊಂದು ಕಪ್ಪೆ. ಒಂದಾದರೂ ಕಾಣಿಸ್ತದೆ, ತೋರಿಸ್ತೀನಿ ಇವಾಗ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಪ್ಪೆಗಳು ಸಹವಾಸದಿಂದ ತುಂಬಿ ಹೋಗಿಬಿಟ್ಟೈತೆ. ಸದ್ಯ ಅಂತೂ ಒಂದು ಕಪ್ಪೆ ಇಲ್ಲ, ನೈಟ್ ಹೊತ್ತು ಬಂದರೆ ಬರ್ಬೋದು. ಸೊ ಗಾಯ್ಸ್, ಇದೇ ಹೊಡೆದೋಗಿರೋ ಗುಡ್ಡನ ನಾವು ಇವತ್ತು ಏನೈತಪ್ಪ ಅಂತ ನೋಡೋಕೆ ಹೋಗೋದು. ಅದ್ರ ಮೇಲೆ ಅಲ್ಲಿ ತುದಿ ಕಾಣಿಸ್ತೈತಲ್ಲ, ಸೊ ಅಲ್ಲಿ ಏನೈತಪ್ಪ ಅಂತ ನೋಡೋದು ಭಾಳ ಆಸೆ ಇತ್ತು ಇಷ್ಟು ದಿನದಿಂದ. ಸೊ ನಾನು ನೋಡಿದ್ದಿಲ್ಲ ಇಷ್ಟರವರೆಗೆ ಏನೈತಂತ ಅಲ್ಲಿ. ಸೊ ಹೋಗಿ ನೋಡೋಣ ಅಲ್ಲಿ ಏನೈತಂತ. ಇದು ಇಷ್ಟು ಹೊಡೆದೋಗ್ಬಿಟ್ಟದೆ ಗೈಸ್ ಇಲ್ಲೆಲ್ಲ. ಸೊ ಈ ಕ್ರಷರ್ ಆನ್ ಆದಾಗ ಇದನ್ನೆಲ್ಲ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದ್ರು. ಸೊ ಇದೆಲ್ಲ ಇವಾಗ ಏನೂ ಇಲ್ಲ, ಎಲ್ಲ ಮುರಿದೋಗ್ಬಿಡತ್ತೆ. ಸೊ ಇವತ್ತು ನಾವು ಇದನ್ನೇ ಇವಾಗ ಎಕ್ಸ್ಪ್ಲೋರ್ ಮಾಡೋದು. ಮೇಲೆ ಏನೈತಂತ ನೋಡೋಣ. ಇಲ್ಲಿ ನೋಡಿದರೆ ಒಂದು ನೀರಿನ ಬುಗ್ಗೆ ಕೂಡ ಐತೆ ಗೈಸ್. ಇಲ್ಲಿಂದ ನೀರು ಹರ್ಕಾಂತ ಬರ್ತಾವೆ ಮಳೆ ಬಂದಾಗ. ಮೇಲಿಂದ ಇಲ್ಲಿ ಮೇಲೆ ಮಣ್ಣೈತೆ, ಆ ಮಣ್ಣಿಂದ ಹರ್ಕಾಂತ ಬರ್ತಾವೆ ಗೈಸ್. ಈ ಸಣ್ಣ ಸಣ್ಣ ತೂತದಾವೆ ಇಲ್ಲಿ ಈ ಗುಡ್ಡಕ್ಕೆ. ಇಲ್ಲಿಂದ ಹರ್ಕಾಂತ ಬರ್ತಾವೆ ನೀರು, ಅಲ್ಲಿಂದ ಕೂಡ ಸೇಮ್ ಹರ್ಕೊಂಬಂದು ಹೆಜ್ಜಾಗ್ಬಿಟ್ಟವು ಗೈಸ್. ಅದು ನೀರು ಹರ್ಕೊಂಬಂದಿರೋ ಇಲ್ಲಿ ಬೇಸ್ ಚೆನ್ನಾಗಿ ಕಾಣಿಸಲ್ಲ, ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲ ಪಾಚಿ ಕುತ್ಕೊಂಡ್ಬಿಡತ್ತೆ ಇಲ್ಲಿ ಮಳೆ ಜಾಸ್ತಿ ಬಂದಾಗ ಆಗ ಅಲ್ಲಿ ನೀರಿನ ಸೋರ್ತದಾವೆ ನೋಡ್ರಿ ಗೈಸ್. ಲೈವ್ ಎಕ್ಸಾಂಪಲ್, ನೀರು ಸೋರ್ತದಾವೆ ಇಲ್ಲಿ. ಸೊ ಇಲ್ಲಿ ನೀರು ಬರ್ತಾ ಇರ್ತಾವೆ ಗೈಸ್. ಬಿಸಿಲು ಬಂದಾಗ ನೀರು ಮತ್ತೆ ಹೀರ್ಕೊಂಡ್ಬಿಡ್ತವೆ. ಇದೇ ನಮ್ಮ ಹೊಲ ಪ್ಲೇಸ್ ಗೈಸ್. ಇವಾಗ ನಾನು ಮೇಲೆ ಹೋಗ್ಬೇಕಂದ್ರೆ ಅಷ್ಟನ್ನು ಏರಿ ಮತ್ತೆ ಅಲ್ಲಿವರೆಗೆ ಅಷ್ಟು ಮೇಲೆ ಹೋಗ್ಬೇಕು ಗೈಸ್. ಅದು ಗಿಡ ಕಾಣಿಸ್ತೈತಲ್ಲ, ಅಷ್ಟು ಮೇಲೆ ಎಷ್ಟು ಚಂದ ಕುಂತ್ಕೊಂಡೈತೆ ನೋಡ್ರಿ ಗೈಸ್. ಅದು ಗುಡ್ಡ ಆದಮೇಲೆ ಸಣ್ಣ ಮರ, ಅದು ಬೇವಿನ ಮರ ಗೈಸ್. ಸೊ ಇದು ಹುಲ್ಲು ನೋಡ್ರಿ ಗೈಸ್ ಹೆಂಗೆ ಬೆಳೆದೈತೆ. ಒಳ್ಳೆ ಸಿನಿಮಾದಲ್ಲಿ ತೋರಿಸುವಾಗ ಹುಲ್ಲು ಥರ ಬೆಳೆದೈತೆ. ಏತಾ ನಾರಾಯಣ, ಹೆಂಗಪ್ಪ ಇರೋದು ಮೇಲಕ್ಕೆ. ಹಿಂಗಿಂದ ಏರೋಣ, ಭಾಳ ರಿಸ್ಕ್ ಐತೆ ಗಾಯ್ಸ್. ನೋಡ್ದಷ್ಟು ಈಸಿ ಇಲ್ಲ ಇದು ಏರೋಕ್ಕೆ. ನೋಡ್ದಷ್ಟು ಅಂತೂ ಈಸಿ ಇಲ್ಲ ಗೈಸ್ ಇದು ಏರೋಕ್ಕೆ, ಭಾಳ ಕಷ್ಟ ಐತೆ. ಬೇಲಿಗಳು ಕೂಡ ಬೆಳೆದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟು ಹೈಟಿಗೆ ಬಂದ್ಬಿಟ್ಟಿದ್ದೀನಿ. ಈ ಕಾಲು ಜಾರ್ತು ಅಂದರೆ ಸೀದಾ ಕೆಳಗೆ, ಇಷ್ಟು ಕೆಳಗೆ ಹೋಗ್ಬಿಡ್ತೀನಿ. ಇಷ್ಟು ಕೆಳಗೆ ಬಂದಿದ್ದೀನಿ ಗೊತ್ತಾ ನಾನು. ನೋಡಿ ಇಷ್ಟು ಮೇಲೆ ನಿಂತ್ಕೊಂಡಿದ್ದೀನಿ. ಇಲ್ಲಿಂದ ಅಲ್ಲಿ ಬಿದ್ದೀನಿ ಅಂದರೆ ಏನು ಉಳಿಯಲ್ಲ. ಇವಾಗ ಇಲ್ಲಿ ಏರೋಕ್ಕೆ ಭಾರಿ ಕಷ್ಟ ಐತೆ ಗೈಸ್. ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಸೊ ಇಲ್ಲೆಲ್ಲ ಒಂಥರ ಇಳಿಜಾಪ್ ಥರ ಐತೆ, ಮಣ್ಣು ಐತೆ. ಇಲ್ಲಾದರೆ ಕಲ್ಲುಗಳಿದ್ವು,
ಬ್ಯಾಲೆನ್ಸ್ ಮಾಡ್ಕೊತ ಹಿಡ್ಕೊಂಡು ಬಂದ್ಬಿಟ್ಟೆ. ಇವಾಗ ಅಲ್ಲಿ ಮಣ್ಣು ಐತೆ, ಹೆಂಗೆ ಇರ್ಬೇಕು ಗೊತ್ತಾಗ್ತಿಲ್ಲ. ಒಟ್ಟು ಏರ್ತೀನಿ ಹೆಂಗನ ಮಾಡಿ. ಈ ಮಣ್ಣಿನ ದಿಬ್ಬೆ ದಾಟಿ ಬಂದ್ಬಿಟ್ಟೆ ಗೈಸ್. ಇಲ್ಲೆಲ್ಲ ಜಾರ್ತೈತೆ ಫುಲ್ಲು. ಸೊ ಹೇಳವತ್ತು ನನ್ನ ಸಿನಿಮಾ ಇರ್ತತೆ, ಇಲ್ಲೆಲ್ಲ ಪೀಸ್ ಆಗಿರೋ ಅಂಥ ಗುಂಡುಗಳು ಅದಾವೆ ಇನ್ನು. ಸೊ ಇಲ್ಲೆಲ್ಲ ನೋಡ್ತಿದ್ವಲ್ಲ, ಎಲ್ಲ ಒಂದೇ ಒಂದು ಕಲ್ಲಿನ ಮೇಲೆ ನಿಂತ್ಕೊಂಡತ್ತೆ ಗೈಸ್. ಒಂದು ಕಲ್ಲು ಬಿತ್ತಂದರೆ ಓಸ್ ಅಲ್ಲಿಂದ ಬಿದ್ದು ಬಿಡ್ತಾವೆ ಗೈಸ್. ತಪ ಅಲ್ಲಿವರೆಗೆ ಬೀಳ್ತಾವೆ. ಸೊ ಅದು ಅಲ್ಲಿ ಮಾತ್ರ ಹೇಳಿ ಯಾವತ್ತೂ ಹುಷಾರಾಗಿರ್ಬೇಕು ಗೈಸ್. ಇಲ್ಲಿಂದ ಇವಾಗ ಮೇಲೆ ಏರ್ಬಿಟ್ರೆ ಅಲ್ಲಿ ನಮ್ಮ ಡೆಸ್ಟಿನೇಷನ್ ಅಲ್ಲೇ ಐತೆ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಮೇಲೆ ಅಷ್ಟೇ. ಸೊ ಗಾಯ್ಸ್, ಈ ಗುಡ್ಡದ ಮೇಲೆ ಏನೂ ಇಲ್ಲ. ಸೊ ಎನರ್ಜಿ ವೇಸ್ಟ್ ಆಯಿತು. ಆದರೆ ವ್ಯೂ ಮಾತ್ರ ಭಾಳ ಚೆನ್ನಾಗೈತೆ ಗೈಸ್. ನಮ್ಮ ಕುರುಗೋಡು ಇಲ್ಲಿಂದ ಕಾಣಿಸ್ತೈತೆ. ಸೊ ತೋರಿಸ್ತೀನಿ, ಹಂಗೆ ಇರಿ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಣಿಸ್ತಿರೋದು ನಮ್ಮ ಶೆಡ್ಡು, ಇಲ್ಲಿ ಕಾಣಿಸ್ತಿರೋದು, ಆ ಕಡೆ ಕಾಣಿಸ್ತಿರೋದು ನಮ್ಮ ಊರು. ಸೊ ಅಲ್ಲೆಲ್ಲ ಗಾಡಿಗಳು ತಿರುಗ್ತದವೆ, ಅಲ್ಲಿವರೆಗೆ ಫುಲ್ಲು ಭಾಳ ಬ್ಯೂಟಿಫುಲ್ ಆಗೈತೆ ಗೈಸ್ ಈ ವ್ಯೂ. ಇಲ್ಲಿಂದ ನೋಡ್ಬೇಕಂದ್ರೆ ಇಲ್ಲೊಂದು ಗುಡ್ಡ ಐತೆ. ಸೊ ಅಲ್ಲಿ ಒಂದು ಪೀಸ್ ಆಗಿರೋ ಗುಡ್ಡಗಳು ಇದಾವೆ. ಇಲ್ಲಿಂದ ಅಲ್ಲವರೆಗೆ ಭಾಳ ಚಂದ ಕಾಣಿಸ್ತೈತೆ ಗೈಸ್ ಗುಡ್ಡ. ಸೊ ಇಷ್ಟು ಹೈಟ್ ಏರಿರೋದಿದೆ ಫಸ್ಟ್ ಟೈಮ್ ನಾನು. ಇಷ್ಟು ಹೈಟ್ ಏರಿದ್ದಿಲ್ಲ ಯಾವಾಗ. ಚೂರು ನೋಡ್ತಾ ಇದ್ದೀರಲ್ಲ ಇಷ್ಟು ವ್ಯೂ ಚೆನ್ನಾಗೈತೆ ಅಂತ. ಇಷ್ಟು ಮೇಲೆ ಬಂದಿದ್ದೀನಿ ನಾನು, ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟು ಮೇಲೆ ಬಂದೀನಿ ಅಂತ ನಂಬೋಕ್ಕಾಗ್ತಿಲ್ಲ ನನಗೆ. ಇಷ್ಟು ಮೇಲೆ ಬಂದಿಲ್ಲ ನಾನು. ಇಲ್ಲಿ ನೋಡಿದರೆ ಇವೆಲ್ಲ ಗುಡ್ಡಗಳು ಹಂಗೆ ಸೈಡ್ ಸರಿದು ಬಿದ್ದಾವ. ಒಂಥರ ಚೆನ್ನಾಗೈತಿ ಇಲ್ಲಿ ನೋಡೋಕೆ. ಆದರೂ ಸ್ವಲ್ಪ ಭಯ ಆಗ್ತೈತಿ. ಮೇಲೆ ಇದ್ದೀನಿ, ಇಷ್ಟು ಮೇಲೆ ಇದ್ದರೆ ಯಾರಿಗಾಗಲಿ ಭಯ ಆಗ್ಲಾರ್ದಂಗೆ ಹೆಂಗಿರುತ್ತೆ ಗೈಸ್. ಇಲ್ಲಿ ನೋಡ್ರಿ, ಅದರ ಬೇರೆ ನನಗೆ ಹತ್ರ ಅಂದರೆ ಭಾಳ ಭಯ. ಸಣ್ಣನಿದ್ದಾಗಿಂದ ಆ ಗಿಡಗಳು ಕಾಣಿಸ್ತಿದ್ವಲ್ಲ ಅಲ್ಲೇ ಅದಾವ. ಸೊ ಹಿಂಗೈತಿ ಇಲ್ಲಿ ಪ್ಲೇಸು, ಪರವಾಗಿಲ್ಲ ಚೆನ್ನಾಗೈತಿ. ನನ್ನ ಹಳೆಯ ಸೊಸೆ ಅಲ್ಲಿ ನಿಂತ್ಕೊಂಡಾರ, ನಾವು ಅಲ್ಲಿ ವೇದಾ ಹಾಯ್. ಅವ್ರು ಶಾಕ್ ಆಗ್ಬಿಟ್ಟಾರ ಗೈಸ್, ನಾನು ಇಲ್ಲಿ ಇಷ್ಟು ಹೈಟ್ವರೆಗೆ ಎದಕ್ಕೆ ಬಂದೀನಂತ. ಫುಲ್ಲು ಶಾಕ್ ಅಲ್ಲಿ ಹೋಗ್ಯಾರ. ಸೊ ಗೈಸ್, ಇವಾಗ ನಮ್ಮ ಅಕ್ಕ ಫೋನ್ ಮಾಡಿದ್ರು, ನಮ್ಮ ಅಕ್ಕನ ಕರ್ಕೊಂಬರ್ಬೇಕಂತೆ. ಸೊ ಇಷ್ಟು ಹೈಟಿಂದ ಮತ್ತೆ ಹೇಳ್ಕೊಂಡು ಹೋಗಿ ಬೇಗವಾಗಿ ನಮ್ಮ ಅಕ್ಕನ ಕರ್ಕೊಂಬರ್ಬೇಕು, ಇನ್ನಂದ್ರೆ ನಾ ಅಮ್ಮ ಬೈತಾಳೆ. ಸೊ ಅದಕ್ಕೆ ಜಲ್ದಿ ಜಲ್ದಿ ಎಳಿಬಾರ್ದು, ನಿಧಾನವಾಗಿ ಎಳಿಬೇಕು. ಚಾರ್ಕ ಬಡ್ಡಿ ಥರ ಐತೆ ಇಲ್ಲಿ. ನನ್ನ ಪ್ಯಾಂಟ್ ಹಾಕೋತತೆ. ಇಳಿದೆ, ಇಂತು ಮಾಡಿ ಇಳಿದೆ, ಸಾಹಸ ಮಾಡಿ ಏರಿಬಿಟ್ಟೆ. ಆದರೆ ಇಳಿಯೋಕೆ ಇವಾಗ ಭಯ ಬರೋಕೆ ಬಂದೈತೆ. ಆದರೂ ಪರವಾಗಿಲ್ಲ, ಇಳಿಲೇಬೇಕು. ಇನ್ನಂದರೆ ಇವಾಗ ನಮ್ಮ ಅಕ್ಕ ಬೈತಾಳೆ. ಫೋನ್ ಮಾಡಿದ್ಲು, ಬಿಟ್ಟು ಬಂದೀನಿ ಕುರುಗೋಡಾಗ. ಅದು ಗೊತ್ತಿಲ್ಲ, ನಾನು ಕರ್ಕೊಂಬರ್ಬೇಕಂತ ಗೊತ್ತಿಲ್ಲಾರ್ದೆ ಮೇಲೆ ಏರಿಬಿಟ್ಟೆ, ಮರೆತು ಬಿಟ್ಟೆ ಮೇಲೆ ಏರಿ. ಸೊ ಇವಾಗ ಮತ್ತೆ ಅಲ್ಲಿ ಅಷ್ಟು ಕೆಳಗೆ ಇಳಿಬೇಕಂದ್ರೆ ತಲೆ ಗಿರ್ರನ ಕುಂತುತ್ತೆ. ಆದರೂ ಇಳಿಬೇಕು, ಯಾರೂ ಇಲ್ಲ. ಅಲ್ಲ, ಅದು ಮುಗೀತು. ಇವಾಗ ಕೆಳಗೆ ಬಂದುಬಿಟ್ಟಿದ್ದೀನಿ ಅಲ್ಲಿಂದ, ಆ ಘಟ್ಟದಿಂದ. ಸೊ ಇವಾಗ ಇಲ್ಲಿ ಇಳಿಬೇಕು, ಇದೇ ಮೇನ್ ಘಟ್ಟ. ಇಳೇನಿ ಇಲ್ಲಿಂದ ಮತ್ತೆ ವಾಪಸ್. ಸೊ ಫೈನಲಿ ಗಾಯ್ಸ್ ಇಳಿದ್ಬಿಟ್ಟಿದ್ದೀವಿ ಕೆಳಗಡೆ. ಸೊ ಕೆಳಗೆ ಇಳಿದಿದ್ದೆ ಬೇಸಾಯಿತು. ಇಷ್ಟ ಮೇಲೆ ಏರಿದ್ಮೇಲೆ ಇವಾಗ ಕೆಳಗೆ ನೆಲ ನೋಡ್ತಿದ್ದೆ, ಭಾರಿ ಖುಷಿ ಆಗಕ್ಕೆ ಕುಂದತ್ತೆ ನನಗೆ. ಭಾರಿ ಖುಷಿ, ಇಂಥ ಖುಷಿ ನನಗೆ ಯಾವತ್ತಾಗಿದ್ದಿಲ್ಲ. ಇವಾಗ ನಮ್ಮ ಪ್ರಯಾಣ ನಮ್ಮ ಅಕ್ಕನ ಕರ್ಕೊಂಬರೋ ಕಡೆಗೆ. ಹೋಗಿ ಅಕ್ಕನ ಕರ್ಕೊಂಬರೋಣ. ಸೊ ಅಕ್ಕನ್ನ ಕರ್ಕೊಂಡು ಬಂದು ಏರಿದ್ದು ಭಾರಿ ಮಜಾ ಬಂತು. ಕಾಲುಗಳು ನಡಗಕ್ಕೆ ಕುಂತವೆ ಇವಾಗ ಇಷ್ಟುವರೆಗಾದ್ರೆ ಇನ್ನೂ ಕಾಲುಗಳು ನಡಗ್ತಾ ಇದಾವೆ ಆ ಸಂಘಟನೆಗಳಾದಮೇಲೆ. ಇಳಿಯವತ್ನಾಗ ಇಂತಿಂಥ ಪರಿ ಬಡ್ದಾಡಿಲ್ಲ. ಏರೋವತ್ನಾಗ ಬಿಡು ಒಳ್ಳೆ ಸ್ಪೈಡರ್ ಮ್ಯಾನ್ ಏರ್ದಂಗೆ ಹೇಳ್ಬಿಟ್ಟೆ. ಇಳಿಯವತ್ನಾಗ ಮಾತ್ರ ಅಮ್ಮ ನೆನ್ಪು ಬಂದ್ಬಿಟ್ರು. ಏನು ಹಿಡಿತಾ ಅದು, ಒಳ್ಳೆ ಸ್ಕಿಡ್ಗಳು ಆಗ್ತದೆ ಗೈಸ್ ನಾನಲ್ಲಿ. ಇನ್ನೊಂದು ಸೊ ಇಲ್ಲೇ ಬಿಟ್ಟು ಹೇಳ. ಆ್ಯಂಡ್ ಇವತ್ತು ನೋಡಿದ್ರಲ್ಲ ಎಕ್ಸ್ಪ್ಲೋರೇಷನ್ ಹೆಂಗಿತ್ತು ಅಂತ. ಸೊ ಆ ಗುಡ್ಡ ನಾನು ಎಷ್ಟೊಂದು ದಿನದಿಂದ ಏರ್ಬೇಕು ಅನ್ಕೊಂತಿದ್ದೆ ಗೈಸ್, ಫೈನಲಿ ಏರ್ಬಿಟ್ಟೆ. ಸೊ ಭಾರಿ ಮಜಾ ಬಂತು ಇವತ್ತು ಅದು ಏರಿ. ಸೊ ಅದೇ ಇವತ್ತು ಸ್ಪೆಷಲ್ ಸ್ವಲ್ಪ ಈ ಇಡೀ ದಿನದಲ್ಲಿ. ಸೊ ನೋಡೋಣ ಇನ್ನು ಮುಂದೆ ಏನಾಗುತ್ತೆ. ಸೊ ಗೈಸ್ ಸಣ್ಣ ಮಳೆ ಬರ್ತೈತಿ, ನೋಡ್ತಾ ಇದ್ರಲ್ಲ, ಮಳೆ ಫುಲ್ ಐತಿ. ಸ್ವಲ್ಪ ಅಲ್ಲಿ ನಮ್ಮ ಹೊಲದಲ್ಲಿ ಏನೋ ಮಾಡಿಸ್ತಿದಾರೆ ಗೈಸ್.
JCB ಬಂದೈತೆ. ನಾನು ಅಲ್ಲಿಗೆ ಹೋಗ್ಬೇಕಂತ ಕ್ಯೂರಿಯಾಸಿಟಿ ಐತೆ, ಆದರೆ ಯಾರು ಈ ಕಡೆ ಬಂದು ಅವ್ರು ನನ್ನ ಅಲ್ಲಿ ಕಡೆ ಕಳ್ಸೋವಲ್ರು. ಸೊ ಮಳೆ ಅಂತೂ ಫುಲ್ಲು ಬರೋಕೆ ಕುಂತದೆ ಗೈಸ್, ಸ್ವಲ್ಪ ಸ್ವಲ್ಪ. ಏನು ಮಳೆ ಬಂದರೆ ಬರ್ಬೋದು ಇವತ್ತು. ಆ್ಯಂಡ್ ಮಿಷಿನ್ ಕೂಡ ಒಳಗಿಡಬೇಕು, ಯಾಕಂದ್ರೆ ಮಳೆ ತೊಯ್ದ್ರೆ ಕಷ್ಟ. ಎತ್ತಬೇಕಂದ್ರೆ ಇವಾಗ ನಾನೊಂದು ಉಂಡಿ ತಗೊಂಡಿದ್ದೀನಿ ಗೈಸ್. ಅಂದರೆ ನಾನು ಸ್ವಲ್ಪ ದುಡ್ಡು ಸೇವ್ ಮಾಡ್ಬೇಕು ಅನ್ಕೊತಿದ್ದೀನಿ. ಅದಕ್ಕೆ ಒಂದು ಉಂಡಿ ತಗೊಂಡೆ. ಇದು ಬರೀ 10 ರೂಪಾಯಿ. ಇದನ್ನೇ ನಾನು ಅವತ್ತೊಂದಿನ ಸೆಂಟೆಯಲ್ಲಿ ಕೇಳಿದಾಗ 25 ರೂಪಾಯಿ ಹೇಳಿದ್ರು. ಸೊ ರೇಟ್ ಭಾಳ ಐತೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇಷ್ಟು ಬಿಲ್ಲು ಬಾಣ ಇದೆ, ಇಷ್ಟೇ. ಇದ್ರ ಜೊತೆ ಒಂದು ಲಾಲಿಪಾಪ್ ಬರುತ್ತೆ ಗೈಸ್. ಇದನ್ನು ಚೀಟ್ಬಿಟ್ಟು ಇದು ಮೇಲೆ ಇರುತ್ತಲ್ಲ, ಇದನ್ನು ತೆಗೆದು ಇದಕ್ಕೆ ಇಟ್ಟು ಹೊಡೆಯೋದು. ಸೊ ಇದು ಕೂಡ ಮಸ್ತ್ ಇದೆ. ಆಮೇಲೆ ನೆಕ್ಸ್ಟ್ ಒಂದು ವಸ್ತು, ಈ ನನಗೆ ಇದೆಲ್ಲದ್ರಾಗೂ ಇಷ್ಟ ಇರೋದೇ ಒಂದು ವಸ್ತು, ಅದೇ ಇಷ್ಟೊಂದು ದುಡ್ಡು. ಅಂದರೆ ದುಡ್ಡಲ್ಲ, ಇದು ನಕಲಿ ನೋಟು, ಫೇಕ್ ನೋಟುಗಳು. ಸೇಮ್ ರಿಯಲ್ ಕಣ್ಣಂಗೆ ಕಾಣಿಸ್ತಿರ್ಬೋದು ನಿಮಗೆ. ಇದು ಎಷ್ಟದ ಅಂತ ಕೌಂಟ್ ಕೂಡ ಮಾಡಿಲ್ಲ ಗೈಸ್ ನಾನು. ಸೊ ನೋಡೋಕೆ ಮಾತ್ರ ಭಾಳ ಸ್ಯಾಟಿಸ್ಫೈನಿಂಗ್ ಆಗ್ಯದ, ಭಾಳ ಸೂಪರ್ ಆಗ್ಯದ ಹಾಗೆ. ಸೊ ಇನ್ನೊಂದು ಏನಪ್ಪ ಅಂದರೆ ಈ ನೋಟ್ಸ್, ಗಿಫ್ಟ್ ನೋಟ್ ಅಂತ. ಇದು ಬಾಕ್ಸ್ ಹೇಳ್ಬೇಕಂದ್ರೆ ಇದು, ಈ ಬಾಕ್ಸ್ನಲ್ಲಿ ಏನಾದರೂ ಗಿಫ್ಟ್ ಬರುತ್ತೆ. ಈ ಬಾಕ್ಸ್ ಬಂದುಬಿಟ್ರೆ 5 ರೂಪಾಯಿ. ಸೊ ಇದೊಂದು ಭಾಳ ಚೆನ್ನಾಗೈತೆ. ಆ್ಯಂಡ್ ಸೊ ಫೈನಲಿ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಈ ವ್ಲಾಗ್ ಇಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ನಾವು ನೋಡಿದ್ದು ಬೆಟ್ಟನ ಎಕ್ಸ್ಪ್ಲೋರ್ ಮಾಡಿದ್ವಿ, ಮುರಿದೋಗಿರೋ ಬೆಟ್ಟನ. ಸೊ ಅಲ್ಲಿ ಮೇಲೆ ಏನೇನು ಇತ್ತು ಅಂತ ನೋಡಿದ್ವಿ. ಅಲ್ಲೇನೂ ಇರಲಿಲ್ಲ, ಸೊ ವೇಸ್ಟ್ ಆಯ್ತು ಎನರ್ಜಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಆಗೋದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ನಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಸಿ ಯು, ಟಾಟಾ ಆ್ಯಂಡ್ ಗುಡ್ ಬೈ.